ನಾವು ಐ ರಿಕ್ವೆಸ್ಟ್ ಪರಮ ಪೂಜ್ಯ ಶ್ರೀಗಳನ್ನ ನಮ್ಮೆಲ್ಲರನ್ನ ಕುರಿತು ತಮ್ಮ ಆಶೀರ್ವಚನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಸುದೇವ ಸುತಂ ದೇವಂ ಕಂಸಮರ್ದನಂ ದೇವಿಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜ್ವರಮಶೀಷಮತ್. ಇದು ಕಾರ್ತೀಕ ಮಾಸದ ಪ್ರಾರಂಭ. ಕಾರ್ತೀಕ ಮಾಸ ಅಂದರೆ ದೀಪದ ಹಬ್ಬಗಳ ಸಾಲು. ಎಲ್ಲ ಕಡೆ ದೀಪ ಹತ್ತಿಸಿ ಸಂಭ್ರಮಿಸುವಂತಹ ಕಾಲ. ಅಂತಹ ಕಾಲದಲ್ಲಿ ನಮ್ಮ ಪರಮಾಪ್ತರಾದಂತಹ ರಾಮಚಂದ್ರ ಆನ್ವೇರಿಯವರು ಹಲೋ ಪವರಿನ ಆ್ಯಪನ್ನು ಇವತ್ತು ಶುಭಾರಂಭಗೊಳಿಸಿ ಲೋಕಾರ್ಪಣೆ ಮಾಡಿದ್ದಾರೆ. ನಮಗೆ ಬಹಳ ಸಂತೋಷ ಆಗುತ್ತೆ. ನಾನು ಬರುವಾಗ ರಾಮಚಂದ್ರ ಅವರನ್ನ ತಮಾಷೆಯಾಗಿ ಕೇಳಿದೆ, ನಾನು ಇಲ್ಲಿಗೆ ಸೂಟ್ ಆಗ್ತೀನಾ ಅಂತ. ಎಲ್ಲರೂ ಸೂಟ್ ಹಾಕಿದ್ರು, ನಾನು ಸೂಟ್ ಆಗ್ತೀನಾ ಅಂತ. ಆದರೆ ಒಂದೃಷ್ಟಿಯಲ್ಲಿ ಸೂಟ್ ಆಗ್ತೀನಿ. ಯಾಕೆಂದರೆ ನಮ್ಮ ಆನವೇರಿ ರಾಮಚಂದ್ರ ಅವರು ಯಾವಾಗಲೂ ಸಾಮಾಜಿಕ ಕಳಕಳಿ ಇರೋರು, ಸಾಮಾಜಿಕ ಬದ್ಧತೆ ಇರುವಂಥವರು. ಅವರಿಗೇನಾದರೂ ಸಮಾಜದಲ್ಲಿ ಏನಾದರೂ ಒಂದು ಯೋಜನೆಗಳನ್ನು ಮಾಡಬೇಕು ಅನ್ನುವಂಥ ಹಂಬಲ ಯಾವಾಗಲೂ ಇರೋದು. ನಾನು ಅದನ್ನು ನೋಡಿ ಅವರ ಹತ್ತಿರ ಆಗಿದ್ದೀನಿ. ಅವರು ಎಷ್ಟು ಕುಟುಂಬಗಳನ್ನು ಇವಾಗ ಇಟ್ಟುಕೊಂಡು ಅವರಿಗೆಲ್ಲ ರಕ್ಷಣೆ ಕೊಟ್ಟು ಅವ್ರನ್ನೆಲ್ಲ ನೆಮ್ಮದಿಯಾಗಿರೋ ರೀತಿ ಮಾಡ್ತಾ ಇದ್ದಾರೆ. ಅದು ನನಗೆ ಸಂತೋಷ ತಂದಿದೆ. ಆನವೇರಿ ಒಂದು ಪುಟ್ಟ ಗ್ರಾಮ. ನಾನು ಆ ಗ್ರಾಮಕ್ಕೆ ಹೋಗಿದ್ದೆ, ತುಂಗಾ ನದಿ ತೀರದಲ್ಲಿರುವಂಥದ್ದು. ಈಗ ಆನವೇರಿಯ ಬೆಳಕನ್ನು ನಮ್ಮ ರಾಮಚಂದ್ರ ಇಡೀ ಜಗತ್ತಿಗೆಲ್ಲ ಪ್ರಸಾರ ಮಾಡ್ತಾ ಇದ್ದಾರೆ. ಅದು ನಮಗೆ ಹೆಮ್ಮೆಯಾಯಿತು. ರಾಮಚಂದ್ರ ನಮ್ಮ ಭಕ್ತರು, ಶಿಷ್ಯರು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು, ಅದು ಯಾವುದೇ ಜಾಗ ಆದರೂ ಗುರುಗಳಾದರೂ ಹೋಗಬೇಕು, ಹೋಗಿ ಅವರನ್ನು ಹರಸಬೇಕು. ಇವತ್ತು ನಮ್ಮಲ್ಲಿ ಒಂದು ಸಂಗೀತೋತ್ಸವದ ಕಾರ್ಯಕ್ರಮ. ಅವರ ಪ್ರಾರಂಭಕ್ಕೆ ಮುಂಚೆ ನೀವು ಬಂದ ಮೇಲೆ ಪ್ರಾರಂಭಿಸ್ತೀವಿ ಅಂತ ಹೇಳಿದ್ರು. ಇಲ್ಲ, ನಾನು ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂದೆ. ನಮ್ಮ ರಾಮಚಂದ್ರ ಅನೇಕ ಯೋಜನೆಗಳನ್ನು ತಲೆಯಲ್ಲಿಟ್ಟುಕೊಂಡು ನಮ್ಮ ನಿರೂಪಕರು ಹೇಳಿದ್ರು, ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ ಅಂತ. ಹೌದು, ಅದೆರಡೂ ಇದ್ದಾಗ, ನಿಸ್ವಾರ್ಥವಾಗಿ ನಾವು ಸಮಾಜದಲ್ಲಿ ಇದ್ದಾಗ ನಮ್ಮ ಬದುಕು ಸಾರ್ಥಕ ಆಗುತ್ತೆ. ಸ್ವಾಮಿ ರಾಮಾನುಜರು ಯಾವಾಗಲೂ ಒಂದು ಸಂದೇಶವನ್ನು ಕೊಡ್ತಾ ಇದ್ರು. 10 ಜನಕ್ಕಲ್ಲ, 100 ಜನಕ್ಕೆ ಸಹಾಯ ಆಗುವಂಥ ಕೆಲಸವನ್ನು ನೀನು ಮಾಡ್ತಾ ಇರುವಂಥ. ನಿನ್ನ ಕುಟುಂಬದ ರಕ್ಷಣೆ ಒಂದು ಕಡೆ ಆದರೆ, ಸಮಾಜದ ರಕ್ಷಣೆ, ಸಮಾಜದ ಬಂಧುಗಳಿಗೆ ಏನೇನು ಒಳ್ಳೆಯದು ಕೊಡಬೇಕು ಅದನ್ನು ಕೊಡ್ತಾ ಇರಬೇಕು. ಅದು ಯಾವುದೇ ಕ್ಷೇತ್ರ ಆಗಲಿ ಅದನ್ನು ಕೊಡ್ತಾ ಇರಬೇಕು. ಈ ಹಲೋ ಪವರ್ ಬಹಳ ಅತ್ಯುತ್ತಮವಾದಂಥದ್ದು. ನಮ್ಮ ಕರ್ನಾಟಕ ಪ್ರಾಯಶಃ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು ನಮ್ಮ ಮೈಸೂರಿನ ಮಹಾರಾಜರು ಅದನ್ನು ಪ್ರಾರಂಭ ಮಾಡಿದ್ರು. ಶಿವನ ಸಮುದ್ರ ಇದೆಯಲ್ಲ, ಬ್ಲಫ್ ಅಂತ, ಅಲ್ಲಿ ಎಲೆಕ್ಟ್ರಿಸಿಟಿ ಶುರುವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯವರು ಈ ನಾಡಿಗೆ ಬೆಳಕನ್ನು ತಂದವರು ಅಂತ ಅವರಿಗೆ ಖ್ಯಾತಿ. ನಮ್ಮ ಪುಟ್ಟ ಊರು ಮೇಲುಕೋಟೆಗೆ ಬೆಳಕು ಬಂದಿದ್ದು 100 ವರ್ಷಗಳ ಹಿಂದೆ. ಎಲ್ಲ ಸಂಭ್ರಮಿಸ್ತಾ ಇದ್ರು. ಆದರೆ ಬೆಳಕು ಬಂದ ಮೇಲೆ ಸಮಸ್ಯೆಗಳೆಲ್ಲ ಜಾಸ್ತಿ ಆಗ್ತಾ ಇತ್ತು. ಈ ಹಲೋ ಪವರ್ ಆ್ಯಪ್ ಇದೆಯಲ್ಲ, ತುಂಬ ಉಪಯೋಗ ಆಗುತ್ತೆ. ಹಿಂದೆ ಎಲೆಕ್ಟ್ರಿಸಿಟಿ ಹೋಯಿತು ಅಂತ ಹೇಳಿದ್ರೆ ಇಡೀ ದಿವಸ ಎಲೆಕ್ಟ್ರಿಸಿಟಿ ಇಲ್ಲ. KEB-ನವ್ರಿಗೆ ಫೋನ್ ಮಾಡೋದು, ಅವರೆಲ್ಲೋ ಬರ್ತಾ ಇರಲಿಲ್ಲ. ಮಾರನೇ ದಿವಸ ಬೆಳಗ್ಗೆ ಬಂದು ರಿಪೇರಿ ಮಾಡ್ತಾ ಇದ್ರು. ಇದು ಕೇವಲ ಫ್ಯಾಕ್ಟ್ರಿಗಳಿಗಲ್ಲ, ಮನೆಗಳಿಗಲ್ಲ, ಇಡೀ ಜಗತ್ತಿಗೆ ಈ ಆ್ಯಪ್ ಉಪಯೋಗ ಆಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ನೀವೆಲ್ಲ ಹಲವು ಗಣ್ಯರೆಲ್ಲ ಇಲ್ಲಿಗೆ ಬಂದಿದ್ದೀರಿ, ಹಿರಿಯರೆಲ್ಲ ಬಂದಿದ್ದೀರಿ. ನೀವೆಲ್ಲ ನಮ್ಮ ರಾಮಚಂದ್ರ ಆನ್ವೇರಿಯ ಜೊತೆ ಕೈ ಜೋಡಿಸಬೇಕು. ಅವ್ರದ್ದೇನು ಸ್ವಾರ್ಥ ಇಲ್ಲ ಇದರಲ್ಲಿ, ನಿಸ್ವಾರ್ಥವಾದಂಥ ಯೋಜನೆ. ಸಮಾಜಕ್ಕೆಲ್ಲ ಒಳ್ಳೆಯದಾಗಬೇಕು, ಸಮಾಜಕ್ಕೆ ಒಳ್ಳೆಯ ಒಂದು ದೀಪ ಬೇಕು. ನಾವು ನಮ್ಮ ತೊಂಡನೂರು ಗ್ರಾಮದಲ್ಲಿ ಸೋಲಾರ್ ದೀಪಗಳನ್ನು ಅಳವಡಿಸಿದ್ದೀವಿ. ಮನೆಗಳಿಗೆ ಸೋಲಾರ್ ದೀಪ ಕೊಡ್ತಾ ಇದ್ದೀವಿ. ಇವಾಗ ಸೋಲಾರ್ ಎನರ್ಜಿಯನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗ್ತಾ ಇದೆ. ಅಷ್ಟೇ ಸಮಸ್ಯೆಗಳು ಆಗ್ತಾ ಇದೆ. ಇನ್ನೊಂದು 2 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ
ವಿದ್ಯುತ್ ಶಕ್ತಿಗಿಂತ ಹೆಚ್ಚಾಗಿ ಸೋಲಾರ್ ಮೇಲೆ ಡಿಪೆಂಡ್ ಆಗುವಂಥ ಕಾಲ ಬರುತ್ತೆ. ಆ ಸೋಲಾರ್ ಪ್ರಾಜೆಕ್ಟನ್ನೂ ಸಹ ರಾಮಚಂದ್ರ ಮಾಡುವಂತಾಗಲಿ. ಅವರ ಆನವೇರಿ ಗ್ರಾಮ ತುಂಬ ದೊಡ್ಡದಾಗಿದೆ, ಬೆಟ್ಟ ಇದೆ ಅಲ್ಲಿ. ಆ ಬೆಟ್ಟದ ಮೇಲೆ ಟವರ್ಸ್ ಹಾಕಿದ್ರೆ ಆನವೇರಿ ಸೋಲಾರ್ ಸಿಸ್ಟಮನ್ನು ಅವರು ಮಾಡಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಿಮ್ಮೆಲ್ಲರಿಗೂ ಭಗವಂತನ ಕೃಷ್ಣನ ಪರಿಪೂರ್ಣ ಅನುಗ್ರಹ ಇರಲಿ. ರಾಮಚಂದ್ರ ಆನವೇರಿ ಅವರ ಎಲ್ಲ ಯೋಜನೆಗಳು ಯಶಸ್ವಿಯಾಗಲಿ ಅಂತ ಹೃತ್ಪೂರ್ವಕವಾಗಿ ನಾನು ಹಾರೈಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ.